ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ಅವಲಕ್ಕಿ ಚೂಡ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ. ನಾನು ಸಣ್ಣದಾಗಿರೋದು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ. ಅದನ್ನು ಚೆಂದಾಗಿ ನಾವು ಹುರ್ಕೋಬೇಕು. ಈ ಥರ ಸ್ವಲ್ಪ ಕೆಂಪುವರೆಗೂ ಹುರ್ಕೋಬೇಕು, ಭಾಳ ಕೆಂಪು ಆಗಬಾರ್ದು. 1 ಕಿಲೋ ಅವಲಕ್ಕಿನ ಹುರಿದಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋಣ, ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಫಸ್ಟಿಗೆ ನಾನು ಶೇಂಗಾನ ಹುರಿದು ಕಡ್ಯಾಕೆ ಇಟ್ಕೋತೀನಿ. ಈ ಥರ ಕೆಂಪಗಾಗಬೇಕು. ಈಗ ನಾನು ಕಡ್ಯಾಕೆ ಇಟ್ಕೋತೀನಿ ಒಂದು ಪ್ಲೇಟ್ನಲ್ಲಿ. ಈ ಥರ ಇಟ್ಕೊಂಡಿದ್ದೀನಿ ಕಡ್ಯಾಕೆ, ಇಷ್ಟು ಕೆಂಪಗಾಗಬೇಕು. ಆಮೇಲೆ ನಾನು ಪುಟಾಣಿಯನ್ನು ಹಾಕ್ಕೋತೀನಿ. ಈಗ ಶೇಂಗಾ ಪುಟಾಣಿ ಎರಡು ಒಮ್ಮೆಲಿಗೆ ಹಾಕ್ಕೊಂಡ್ರೆ ಶೇಂಗಾ ಜಲ್ದಿ ಕೆಂಪಗಾಗ್ತದೆ. ಅದಕ್ಕೆ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ಕೆಂಪುವರೆಗೂ ಹುರ್ಕೋಬೇಕು. ಅದು ಆದಮೇಲೆ ನಾವು ಕರಿಬೇವನ್ನು ಹಾಕೋತೀನಿ ನೋಡಿ. ಯಾಕಂದ್ರೆ ನಾನು 1 ಕಿಲೋ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಲ್ಲ, ಎಲ್ಲನೂ ಜಾಸ್ತಿನೇ ತೊಗೋಬೇಕಾಗುತ್ತೆ. ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಅವು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ. ಆಮೇಲೆ ನಾವೇನು ಹುರಿದಿಟ್ಕೊಂಡೇವಲ್ಲ ಶೇಂಗಾ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಹೋಗ್ರಿ. 1 ಕಿಲೋ ಅವಲಕ್ಕಿಗೆ ಎಷ್ಟೆಷ್ಟು ಶೇಂಗಾ ಪುಟಾಣಿ ಎಷ್ಟೆಷ್ಟು ಬೇಕನ್ನೋದು ನೋಡ್ಕೊಳ್ಳಿ ಚೆಂದಾಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1 kg ಅವಲಕ್ಕಿ ತೊಗೊಂಡಿದ್ದರಿಂದ ನಾನು ಖಾರ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಕಲಿಸ್ತಾ ಹೋಗ್ರಿ ಸ್ವಲ್ಪ ನೋಡಿ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅವಲಕ್ಕಿ ಚೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಸಪ್ರೇಟ್ ಜೀರಿಗೆ ಸಾಸ್ಮೆ ಇದ್ರೊಳಗೆ ಹಾಕಿಲ್ಲ. ಸಪ್ರೇಟ ಒಂದು ಬೊಗಣೆಯಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮೆ ಚಟಪಟ ಅಂದು ಇದರೊಳಗೆ ಹಾಕ್ತೀನಿ. ಕಲಿಸ್ಕೊತ ಹೋಗ್ರಿ. ಸ್ವಲ್ಪ ಸಕ್ಕರೆನ ಹಾಕ್ತೀನಿ, ಭಾಳ ಹಾಕ್ಕೋಬೇಡಿ, ಸ್ವೀಟ್ ಆಗುತ್ತೆ. ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಕಲಿಸ್ತೀನಿ ನೋಡಿ. ಈಗ ಅವಲಕ್ಕಿಗೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಕೊಂಡು ಚೆಂದಾಗೆ ಕಲಿಸ್ಕೊತ ಹೋಗ್ರಿ. ಎಲ್ಲ ಕಡೆ ಆಗೋವರೆಗೂ ಕಲಿಸ್ಕೊತ ಹೋಗ್ರಿ. ಅವಲಕ್ಕಿ ಚೂಡಕ್ಕೆ ಶೇಂಗಾ ಪುಟಾಣಿ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಮ್ಮದು ಅವಲಕ್ಕಿ ಚೂಡ ಈಗ ರೆಡಿ ಆಯಿತು ನೋಡಿ. ನೋಡಿದರೆ ತಿನ್ನಬೇಕಂತ ಅನ್ನಿಸ್ತೆ, ಆ ಥರ ಸೂಪರಾಗಿದೆ. ಈ ನಾನು ಅವಲಕ್ಕಿ ಚೂಡ ರೆಡಿಯಾಗಿದೆಯಲ್ಲ, ಒಂದು ಕಡಾಯಿಯಲ್ಲಿ ಸ್ವಲ್ಪ ಅವಲಕ್ಕಿ ಚೂಡವನ್ನು ತೊಗೊಂಡು ಮತ್ತೆ ನಾನು ಹುರಿದ್ಕೊಳ್ತೀನಿ. ಸ್ವಲ್ಪ ಕುರುಮ್ ಆಗೋವರೆಗೂ ಹುರಿದ್ಕೊಳ್ಬೇಕು. ಎಲ್ಲವನ್ನು ಹುರ್ಕೊಂಡಿದ್ದೀನಿ ನೋಡಿ. ಅವಲಕ್ಕಿ ಚೂಡ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಮರಿಬೇಡಿ. ತುಂಬ ಧನ್ಯವಾದಗಳು.